ಈಗ ವೃಷಭ ರಾಶಿ ಅಂದರೆ ಟಾರಸ್. ಈ ತಿಂಗಳು ಅಹಂ ಅಥವಾ ಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸಮಸ್ಯೆ ಉದ್ಭವ ಆಗಬಹುದು. ಮನೆಯಲ್ಲಿ ಮತ್ತು ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ವೃತ್ತಿಪರ ಜೀವನದಲ್ಲಿ ಶಾಂತ ಮತ್ತು ವಿನಮ್ರ ಸ್ಥಿತಿಯನ್ನು ಕಾಪಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಆರೋಗ್ಯಕ್ಕೆ ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಅಂದರೆ ಡೈಜೆಷನ್ ರಿಲೇಟೆಡ್ ಇದು ಸ್ವಲ್ಪ ಹೆಚ್ಚುವರಿ ಕಾಳಜಿ ವಹಿಸ್ಕೋಬೇಕಾಗತ್ತೆ. ನಿಮ್ಮ ಕೆಲಸ ಮತ್ತು ಶ್ರಮನ ಅದಕ್ಕೆ ರೆಕಗ್ನಿಷನ್ ಸಿಕ್ಕುತ್ತೆ. ಹಾಗೆಯೇ ಈ ತಿಂಗಳು ನಿಮ್ಮ ಪ್ಲ್ಯಾನ್ಸ್ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ತುಂಬ ಸೂಕ್ತ ಸಮಯ. ಹಾಗೆಯೇ ಇದು ನಿಮಗೆ ತುಂಬ ಹತ್ತಿರ ಆದವರು, ತುಂಬ ಕ್ಲೋಸ್ ಆಗಿರೋರು ನಿಮಗೆ ಅಡ್ವೈಸ್ ಮಾಡಬಹುದು. ಅದನ್ನು ನೀವು ಓಪನ್ ಆಗಿ ಸ್ವೀಕರಿಸಿ ಅದನ್ನು ಅವಾಯ್ಡ್ ಮಾಡಬೇಡಿ. ನಿಮ್ಮ ಆಲೋಚನೆಗಳನ್ನು ಬ್ಯಾಲೆನ್ಸ್ನಲ್ಲಿ ಇಡೋದಕ್ಕೆ ಟ್ರೈ ಮಾಡಿ, ಸಮತೋಲನವಾಗಿ ಇಡೋದಕ್ಕೆ ಟ್ರೈ ಮಾಡಿ. ಹಾಗೆ ಶಾಂತ ದಿನಚರಿಯನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಅದನ್ನು ಗಮನ ಹರಿಸಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾಮ್ನೆಸ್ ಮತ್ತು ಎಲ್ಲ ರುಟೀನ್ನಲ್ಲೂ ಕೂಡ ಕಾಮ್ನೆಸ್ನ ಕಾಮ್ ರುಟೀನ್ನ ಮೇಂಟೈನ್ ಮಾಡಲಿಕ್ಕೆ ಆದಷ್ಟು ನೀವು ಫೋಕಸ್ ಮಾಡಿ. ಹಾಗೆಯೇ ಇನ್ನರ್ ಫೈರ್ ಅಂದರೆ ಒಂದು ಮೋಟಿವೇಶನ್ ಇರುತ್ತೆ ಒಳಗಡೆಯಿಂದ, ಅದನ್ನು ಮತ್ತೆ ವಾಪಸ್ಸು ರೀಸ್ಟೋರ್ ಮಾಡಲಿಕ್ಕೆ ನಿಮಗೆ ಧ್ಯಾನ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಮೆಡಿಟೇಷನ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಎಲ್ಲರ ಬಗ್ಗೆನೂ ಕೂಡ ಗೌರವದಿಂದ ರೆಸ್ಪೆಕ್ಟ್ಫುಲ್ಲಾಗಿ ನೀವು ಎಲ್ಲರೂ ನೋಡಬೇಕಾಗುತ್ತೆ. ಎಲ್ರಿಗೂ ಗೌರವಪೂರ್ಣವಾಗಿ ನಡೆಸ್ಕೊಳ್ಳಿ.